ನೋಡಿ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡ ಅವರ ನಾಯಕತ್ವದಲ್ಲಿ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ಈ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇರೋದು. ಏನು ನಮ್ಮ ರಾಜ್ಯಪಾಲರು ರಾಜ್ಯವನ್ನ ಪಾಲನೆ ಮಾಡಿಕೊಂಡು ಈ ನಾಡಿನ ಅಸ್ಮಿತೆಯನ್ನ ಎತ್ತಿ ಹಿಡಿಬೇಕಾಗಿರುವ ರಾಜ್ಯಪಾಲರು ಇವತ್ತು ಕನ್ನಡ ವಿರೋಧಿ ನಿಲುವನ್ನ ತಗೊಂಡು ನಮ್ಮ ರಾಜ್ಯ ಸರ್ಕಾರ ಕನ್ನಡಿಗರ ಪರವಾದ ಒಂದು ಹೇಳಿಕೆಯನ್ನ ನೀಡಿರುವ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಹಿಂದಿಯನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಅದಕ್ಕೂ ಅಂಕಗಳನ್ನ ಪರಿಗಣನೆ ಮಾಡಬೇಕು ಅಂತ ಪತ್ರ ಬರೆದಿರೋ ವಿರುದ್ಧವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡ್ತಿರೋದು. ಈ ಕೂಡಲೇ ರಾಜ್ಯಪಾಲರು ಅವರ ಹೇಳಿಕೆಯನ್ನ ಹಿಂಪಡೆದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಭವನಕ್ಕೆ ನುಗ್ತೀವಿ, ರಾಜ್ಯ ಭವನ ಮುತ್ತಿಗೆಯನ್ನ ಹಾಕ್ತಿವಿ. ಯಾಕೆ ಅಂದ್ರೆ ಇವತ್ತು ಬರೀ ಸಾಂಕೇತಿಕ ಹೋರಾಟ ಅಷ್ಟೇ ಇದು. ನಮಗೂ ಸಾಕಾಗಿದೆ. ಇಷ್ಟು ಹಲವಾರು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾಯಕರು ಈ ನಾಡಿನಲ್ಲಿ ದ್ವಿಭಾಷಾ ಸೂತ್ರ ಜಾರಿ ಬರಬೇಕು, ತ್ರಿಭಾಷಾ ಸೂತ್ರ ಬೇಡ ಅಂತ ಸಾಕಷ್ಟು ಹೋರಾಟ ಮಾಡ್ಕೊಂಡ್ ಬಂದಿದೀವಿ. ಜೈಲುವಾಸ ಕೂಡ ಅನುಭವಿಸಿದೀವಿ. ಆದ್ರೂ ಕೂಡ ಈ ಹಿಂದಿ ಏರಿಕೆ ತಪ್ತಾ ಇಲ್ವಲ್ಲ ಸ್ವಾಮಿ? ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಮೂರು ಭಾಷೆ ಕಲಿಯೋದು ಏರಿಕೆ ಆಗ್ತಾ ಇದೆ. ನಮ್ಮ ಪ್ರಾದೇಶಿಕ ಭಾಷೆ ಕನ್ನಡ ಜೊತೆಗೆ ನಾವು ಆಯ್ಕೆ ಮಾಡ್ಕೊಂಡಿರೋದು ಇಂಗ್ಲಿಷು. ಬೇರೆಯವ್ರ ಜೊತೆಗೆ ಸಂವಹನ ಮಾಡೋದಕ್ಕೆ ಇಂಗ್ಲಿಷ್ ಸಾಕು, ನಮ್ಗೆ ಹಿಂದಿ ಬೇಡ ರೀ. ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಉತ್ತರ ಭಾರತದಲ್ಲಿ ಇಲ್ಲದೆ ಇರುವಂತ ತ್ರಿಭಾಷಾ ಸೂತ್ರ ನಮ್ಗೆ ಯಾಕೆ ಬೇಕು ಹಿಂದಿ ಭಾಷೆ? ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಈ ನಾಡಿನಲ್ಲಿ ಹಿಂದಿ ಹೇರಿಕೆ ಮಾಡೋದಕ್ಕೆ ನಾವು ಬಿಡಲ್ಲ. ಇನ್ನೂ 100 ಬಾರಿ ನಾವು ಜೈಲಿಗೆ ಹೋದ್ರೂ ಕೂಡ ಹಿಂದಿ ಹೇರಿಕೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಈಗ ಶೋಭಕರನ್ನ ಹೇಳಿದ್ರು ಮಕ್ಕಳ ಹತ್ರ ಕೇಳಿಲ್ಲ, ಇವರು ಪೇರೆಂಟ್ಸ್ ಹತ್ರ ಕೇಳಿಲ್ಲ ಅಂತ. ಸೊ ಈಗ ನಿಮ್ಮ ಮನೆ ಮಕ್ಕಳ ಒಂದು ಮನಸ್ಥಿತಿ ಹೇಗಿದೆ? ಅವರ ನೋಡಿ, ಶೋಭಕನ್ಗೆ ಅವ್ರಿಗೆ ಸರಿಯಾಗಿ ಹಿಂದಿ ಬರಲ್ಲ, ಹಿಂದಿ ಪರವಾಗಿ ಅವ್ರು ನಿಂತ್ಕೋತಾರೆ. ಏನಾಗ್ಬಿಟ್ಟಿದೆ, ಅವ್ರ ಹೈಕಮಾಂಡ್ ಇವತ್ತು ಏನು ಹೇಳ್ತಾರೋ ಅದನ್ನ ಬಂದು ಹೇಳೋದಷ್ಟೇ. ಇವ್ರ ಹೈಕಮಾಂಡ್ ಬೂಟ್ ನೆಕ್ಕುವಂತ ಹೇಳಿಕೆಗಳನ್ನ ಇವ್ರು ತಗೊಂಬಂದು ನಮ್ಮ ಮೇಲೆ ಏರಿಕೆ ಆಗ್ತಾ ಇದ್ದಾರೆ. ನಾನು ಎಲ್ಲರಿಗೂ ಹೇಳೋದದೆ, ಕನ್ನಡಿಗರ ಓಟನ್ನು ಪಡೆದು ನೀವು ಅಲ್ಲೋಗಿ ಕೂತ್ಕೊಂಡು ಕನ್ನಡಿಗರ ವಿರೋಧವಾಗಿ ಹೇಳಿಕೆ ಕೊಡ್ತಾ ಇದ್ದೀರಲ್ಲ, ನಿಮ್ಮಗಳಿಗೆ ನಿಜವಾಗಿಯೂ ನಾವು ಉಗಿಬೇಕು. ನಿಮ್ಮಂಥವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಕಳಿಸಿದೀವಲ್ಲ. ಇವತ್ತು ನೋಡ್ರಿ, ತಮಿಳ್ನಾಡಲ್ಲಿ ಅಲ್ಲಿ ಯಾವ ರೀತಿ ಪ್ರಾದೇಶಿಕ ಭಾಷೆಗೆ ಒಗ್ಗಟ್ಟಾಗಿ ನಿಲ್ತಾರೆ ಅಂತ ನಮ್ಮ ನಾಡಲ್ಲಿ ಯಾಕಿಲ್ಲ? ನಮ್ಗೆ ಯಾಕೆ ಈ ಹಿಂದಿ ಏರಿಕೆ? ನಮಗೆ ಬೇಕಾಗಿಲ್ಲ ಹಿಂದಿ. ನಮ್ಮ ಪ್ರಾದೇಶಿಕ ಭಾಷೆ ಜೊತೆಗೆ ಇಂಗ್ಲಿಷ್ ಸಾಕು. ಯಾವುದೇ ಕಾರಣಕ್ಕೂ ಹಿಂದಿಯನ್ನ ನೀವು ಯಾವುದೇ ಮೂಲೆಯಲ್ಲಿ ಏರಿಕೆ ಮಾಡಕ್ ಬಂದ್ರೂ ಕೂಡ ನಾವು ಅದರ ವಿರುದ್ಧವಾಗಿ ನಿಂತೇ ನಿಲ್ತೀವಿ.